ಮಂಡ್ಯದ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದಲ್ಲಿ ಶ್ರೀ ಗುರು ಭೈರವೈಕ್ಯ ಮಂದಿರ ಉದ್ಘಾಟನಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಆದಿಚುಂಚನಗಿರಿ ಮಠಕ್ಕೆ ಬಂದ ಪ್ರಧಾನಿ ಮೊದಲು ಜ್ವಾಲಾಪೀಠದ ದರ್ಶನ ಪಡೆದರು. ಕಾಲಭೈರವೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದರು. 1800 ವರ್ಷಗಳ ಇತಿಹಾಸ ಹೊಂದಿರುವ ಮಠ ಇದಾಗಿದ್ದು, ಬಾಲಗಂಗಾಧರನಾಥ ಸ್ವಾಮೀಜಿಗಳ ಐಕ್ಯ ಸ್ಥಳವೂ ಆಗಿದ್ದು, ಗದ್ದುಗೆ ಸ್ಥಳದಲ್ಲಿ ನಿರ್ಮಾಣವಾದ ದ್ರಾವಿಡ ಶೈಲಿಯ ಹೊಯ್ಸಳ, ಚಾಲುಕ್ಯ, ಚೋಳ ದ್ರಾವಿಡ ಶೈಲಿಯನ್ನು ಒಳಗೊಂಡ ದೇವಾಲಯವನ್ನು ಉದ್ಘಾಟನೆ ಮಾಡಿದರು. ನಂತರ ಮಾತನಾಡಿದ ಪ್ರಧಾನಿಗಳು ಆದ್ಯತೆಯಾಗಿ ನೀರಿನ ಸಂರಕ್ಷಣೆ ಮತ್ತು ಉತ್ತಮ ನೀರು ನಿರ್ವಹಣೆ ಬಗ್ಗೆ ಮಹತ್ವ ಸಾರಿದರು. ನಂತರ ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದಡಿ ಮರ ನೆಡುವುದು, ಸಾರ್ವಜನಿಕ ಹಾಗೂ ಧಾರ್ಮಿಕ ಸ್ಥಳಗಳಲ್ಲಿ ಸ್ವಚ್ಛತೆ ಕಾಪಾಡುವುದು, ವೋಕಲ್ ಫಾರ್ ಲೋಕಲ್ ಮೂಲಕ ಸ್ಥಳೀಯ ಉತ್ಪನ್ನಗಳನ್ನು ಉತ್ತೇಜಿಸುವುದು, ದೇಶೀಯ ಪ್ರವಾಸೋದ್ಯಮವನ್ನು ಪ್ರೋತ್ಸಾಹಿಸುವುದು, ರಾಸಾಯನಿಕ ರಹಿತ ನೈಸರ್ಗಿಕ ಕೃಷಿಯನ್ನು ಅಳವಡಿಸಿಕೊಳ್ಳುವುದು, ಸಿರಿಧಾನ್ಯಗಳನ್ನು ಒಳಗೊಂಡ ಆರೋಗ್ಯಕರ ಆಹಾರ ಮತ್ತು ಕಡಿಮೆ ಎಣ್ಣೆ ಬಳಕೆಯನ್ನು ಉತ್ತೇಜಿಸುವಂತೆ ಕರೆ ನೀಡಿದರು. ಶ್ರೀ ಕಾಲ ಭೈರವ ಮಂದಿರ में दर्शन और पूजन, श्री गुरु भैरवैक्य मंदिर के भव्य उद्घाटन का साक्षी बनना, ऐतिहासिक ज्वालापीठ में समय बिताना, आध्यात्मिक ऊंचाई पर पहुंचे संतों का सानिध्य प्राप्त करना और अब यहां उपस्थित जन समूह के दर्शन करना, ये अनुभव हमेशा हमेशा मेरे साथ रहेगा. मैं इसे अपना सौभाग्य मानता हूं कि मुझे आप सभी के बीच आने का अवसर मिला. मैं आप सभी को इस अवसर की अनेक अनेक शुभकामनाएं देता हूं. साथियों, कर्नाटक आना मेरे लिए बहुत प्रसन्नता की बात होती है. हर बार यहां आकर मुझे नई प्रेरणा मिलती है, लेकिन आज सक्करे नगरा मधुर मंड्या जिले का ये दौरा कई वजह से महत्वपूर्ण है. ये धरती शुगर केन की स्वीटनेस के लिए जानी जाती है और यहां के लोगों की बातों में वैसी ही स्वीटनेस दिखती भी है. उनका अपनापन, उनका स्वागत करने का भाव दिल को छू जाता है. मैं अक्सर कहता हूं कि कर्नाटका तत्वज्ञान और तंत्र ज्ञान दोनों में समृद्ध है. यानी दर्शन की गहराई और टेक्नोलॉजी की शक्ति दोनों यहां मौजूद है. श्री आदि चुंचनगिरी महासंस्थान मठ जैसे आध्यात्मिक केंद्र इस महान भूमि की महान देन है. ये संस्था तत्वज्ञान, आध्यात्मिकता
और नैतिक मूल्यों के माध्यम से समाज को दिशा देती है। साथियों, भारत हजारों वर्षों से चलती आ रही एक जीवंत सभ्यता है। दुनिया में बहुत कम ऐसे उदाहरण मिलते हैं। ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮಾತನಾಡಿ, ಆಧ್ಯಾತ್ಮ ಹಾಗೂ ತ್ರಿವಿಧ ದಾಸೋಹಕ್ಕೆ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಜ್ಞಾನದ ಬೆಳಕಾಗಿ ನಮ್ಮಲ್ಲಿ ಶಾಶ್ವತವಾಗಿದ್ದಾರೆ. ಸಂಗಮಠವನ್ನು ಜಾಗತಿಕ ಶ್ರದ್ಧಾ ಕೇಂದ್ರವಾಗಿ ಬೆಳೆಸಿದ 71ನೇ ಪೀಠಾಧಿಪತಿಯಾಗಿದ್ದ ಬಾಲಗಂಗಾಧರನಾಥ ಸ್ವಾಮೀಜಿ ಹೆಸರಲ್ಲಿ ಈ ಮಂದಿರ ನಿರ್ಮಾಣವಾಗಿದೆ. ಶಿಕ್ಷಣ ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮಾಡಿದವರು ಸ್ವಾಮೀಜಿಯವರು. ಈಗ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ನಡೆಯುತ್ತಿದೆ ಎಂದರು. ಆಧ್ಯಾತ್ಮ ಮತ್ತು ತ್ರಿವಿಧ ದಾಸೋಹದ ಇತಿಹಾಸದಲ್ಲಿ ಪರಮಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಅಜರಾಮರ ಧ್ರುವತಾರೆಯಾಗಿ ನಿರ್ವಹಿಸಿರ್ತಕ್ಕಂಥ ಅವರ ಕೆಲಸಕ್ಕೆ ನನ್ನ ಭಕ್ತಿಪೂರ್ವಕವಾಗಿ ನನ್ನ ನಮನಗಳು. ಅನ್ನ, ಅಕ್ಷರ, ಆಶ್ರಯ ನೀಡುವ ಮೂಲಕ ಅಸಂಖ್ಯಾತ ಬಡ ಮಕ್ಕಳ ಪಾಲಿಗೆ ಜ್ಞಾನದ ಬೆಳಕಾಗಿ, ಅಸಂಖ್ಯಾತ ಬಡ ಕುಟುಂಬಗಳ ಪ್ರತ್ಯಕ್ಷ ದೈವವಾಗಿ ಮಹಾಸ್ವಾಮೀಜಿ ಅವರು ನಮ್ಮ ಹೃದಯಗಳಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾರೆ. ಆಧ್ಯಾತ್ಮದ ಜೊತೆಗೆ ಶಿಕ್ಷಣ, ಆರೋಗ್ಯ, ಪರಿಸರ ಇತ್ಯಾದಿ ಕ್ಷೇತ್ರಗಳಲ್ಲಿ ತಮ್ಮ ಜೀವಿತ ಕಾಲದ ಉದ್ದಕ್ಕೂ ಅವಿರತವಾಗಿ ದುಡಿದ ಮಹಾಸ್ವಾಮಿಗಳು ತಮ್ಮ ಸಾಧನೆ ಮತ್ತು ಸಂದೇಶಗಳ ಮೂಲಕ ನಮ್ಮೆಲ್ಲರಿಗೂ ದಾರಿದೀಪವಾಗಿದ್ದಾರೆ. ಸಣ್ಣ ಮಠವಾಗಿದ್ದ ಶ್ರೀ ಆದಿಚುಂಚನಗಿರಿ ಕ್ಷೇತ್ರವನ್ನು ಜಾಗತಿಕ ಶ್ರದ್ಧಾ ಕೇಂದ್ರವನ್ನಾಗಿ ಬೆಳೆಸಿ ಮಹಾವೃಕ್ಷವನ್ನಾಗಿ ರೂಪಿಸಿದ 71ನೇ ಪೀಠಾಧ್ಯಕ್ಷರಾದ ಶ್ರೀ ಬಾಲಗಂಗಾಧರ ಸ್ವಾಮೀಜಿಯವರು ಅವರ ಭೈರವಜ್ಞ ಮಂದಿರವನ್ನು ಲೋಕಾರ್ಪಣೆ ಮಾಡುವ ಈ ಪರಮ ಪುಣ್ಯ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಹಾಗೂ ಜಗತ್ತಿನ ಶ್ರೇಷ್ಠ ನಾಯಕರಾದ ಶ್ರೀ ನರೇಂದ್ರ ಮೋದಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಕರ್ನಾಟಕದಲ್ಲಿ ಶಿಕ್ಷಣ, ಪರಿಸರ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ಮೌನ ಕ್ರಾಂತಿಯನ್ನು ಮಾಡಿದವರು ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರು. ಜೋಳಿಗೆ ಹಿಡಿದು ಹಳ್ಳಿಯನ್ನು ಸುತ್ತಿದ್ದ ರೈತಾಪಿ ಮಕ್ಕಳ ಜ್ಞಾನಾರ್ಜನೆಗೆ ದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ. As we gather here in the divine presence of this sacred institution under the spiritual guidance of Sri Dr. Nirmalanandanath Swamiji, let us draw inspiration from the noble legacy of Sri Dr. Balagangadharanath Swami. ನಿರ್ಮಲಾನಂದನಾಥ ಸ್ವಾಮೀಜಿಯವರು ಮಾತನಾಡಿ, ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಶ್ರೀ ಗುರು ಭೈರವೈಕ್ಯ ಮಂದಿರ ಉದ್ಘಾಟನೆಗೆ ಬಂದ ಪ್ರಧಾನಿ ಮೋದಿಜಿಯವರಿಗೆ ಧನ್ಯವಾದ. ಇದರಿಂದ ಕೋಟ್ಯಾಂತರ ಭಕ್ತರ ಆಸೆ ನೆರವೇರಿದೆ ಎಂದರು. 2022ರಲ್ಲಿ ಕೆಂಪೇಗೌಡರನ್ನು ನೆನೆಸಿದ್ದ ಪ್ರಧಾನಿ ಮೋದಿಯವರು ಈಗಲೂ ಮಾದರಿ ಎಂದಿದ್ದರು. ಅದೇ ರೀತಿಯ ಪರಂಪರೆಗೆ ಸೇರಿದವರು ದೇವೇಗೌಡರು. ಮೋದಿಯವರ ದೂರದೃಷ್ಟಿಯಿಂದ ಬಹುತೇಕ ಯೋಜನೆಗಳನ್ನು ಜನರ ಕಲ್ಯಾಣಕ್ಕಾಗಿ ಜಾರಿಗೆ ತಂದಿದ್ದಾರೆ. 2016ರಲ್ಲಿ ಆರಂಭಿಸಿದ ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆ ಮೂಲಕ 400 ಸ್ಟಾರ್ಟ್ಅಪ್ ಕಂಪನಿಗಳನ್ನು 2 ಲಕ್ಷಕ್ಕೆ ಏರಿಸಿದ್ದಾರೆ. ದೇಶದ ಆರ್ಥಿಕತೆ ಬೆಳೆಯಲು ಇದೇ ಕಾರಣ ಎಂದು ಹೇಳಿದರು. Same Adichunchanagiri Mahasamsthan Math has become inspiration to Nadaprabhu Kempegowda, who founded Bangalore. 2022ನೇ ಇಸ್ವಿಯಲ್ಲಿ when Nadaprabhu Kempegowda's 108 feet tall statue was installed and inaugurated by our Honorable Prime Minister Narendra Modi ji, he had expressed his appreciation, the great vision Kempegowda did have. Also, our Honorable Prime Minister had mentioned during that time, avaru helidru, for today's rulers, Kempegowda's principles and governing principles are exemplary. Even to the day, Kempegowda being the devotee of Adichunchanagiri Mahasamsthan Math, he developed the country, developed the state, and he was the one who introduced modern skills to the society. In the same lineage, 1,800 years unbroken lineage was being continued. Our Honorable Devegowda ji belongs to the same sect and same lineage. ಇದೇ ಒಂದು ಪರಂಪರೆಗೆ ಸೇರಿದಂತಹವರು ದೇವೇಗೌಡರವರು. ಈ ಒಂದು ದೃಷ್ಟಿಯಿಂದ ಇಂತಹ ಒಂದು ದಿವ್ಯ ಪರಂಪರೆಯ ಕಾರ್ಯಕ್ರಮಕ್ಕೆ ನಮ್ಮ ಭಾರತ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಬಂದದ್ದು ತುಂಬ ಸಂತೋಷ ಆಗಿದೆ.
Because of his vision, great vision, he introduced and launched and initiated so many projects for upliftment and development of our country. Because of the paucity of the time, I can't mention all those things, though our Paramatmanji has mentioned several things. One thing I would like to mention over here, though it is not possible to mention all. One concept, because most of the guys who are present here, either of Gen Z or who have taken in the era of the Gen Alpha. One principle for which he has given, which he has driven the engine of economy, spirituality and culture in our country, Startup India. Way back in 2016, when Narendra Modi ji has initiated Startup India concept, understanding the need of that, hardly 400 startups were there in our country. ಕೇವಲ 400 ಸ್ಟಾರ್ಟಪ್ಗಳು ನಮ್ಮ ದೇಶದಲ್ಲಿದ್ದವು. When Modi ji has given that concept of, initiated the concept of Startup India 2016, as we have been celebrating decennial program, after 10 years, do you know, from 400 startups, now we have raised more than 2 lakh startups. This shows, ಇದು ನಮಗೆ ತೋರಿಸುತ್ತೆ ಇಕಾನಮಿ ಯಾಕೆ ಬೆಳೀತಾ ಇದೆ ಅಂತಕ್ಕಂಥದ್ದಕ್ಕೆ. Unicorns, even to the day, it may be quite strange to listen. In the year 2016, when that was initiated and launched, not even one unicorn was there in the year 2016. Now you can see more than 125 unicorns. It is very immense. It gives me an immense pleasure to say that more than 45% of unicorns are from Karnataka. ಅದಕ್ಕೋಸ್ಕರ ನಮಗೆ ಹೆಮ್ಮೆ ಆಗ್ತಾ ಇದೆ. Likewise, ಇದೇ ರೀತಿಯಲ್ಲಿ ಸುಮಾರು ಇನಿಷಿಯೇಟಿವ್ಸ್ನ ನಮ್ಮ ದೇಶದಲ್ಲಿ ಅವರು ಮಾಡಿದ್ರಿಂದ ನಮ್ಮ ದೇಶವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಇದೆ. At this point of time, understanding the positive of the time, I must congratulate, I must greet you all for having made your presence at this point of time when our Honorable Prime Minister has come here to inaugurate the occasion. ವೇದಿಕೆಯಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ಗವರ್ನರ್ ಗೆಹ್ಲೋಟ್, ಕೃಷಿ ಹಾಗೂ ಮಂಡ್ಯ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ, ವಿಪಕ್ಷ ನಾಯಕ ಆರ್. ಅಶೋಕ್, ಶೋಭಾ ಕರಂದಳಾಜೆ ಉಪಸ್ಥಿತಿಯಿದ್ದರು.